ಪ್ರದೇಶದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕುಮಾರಧಾರ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಸೂಚನೆ ನೀಡಲಾಗಿದೆ. ನದಿ ತೀರದಲ್ಲಿ ಭದ್ರತಾ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ನಿಯೋಜನೆ ಕೂಡ ಮಾಡಲಾಗಿದೆ. ಕಳೆದ ರಾತ್ರಿ ನಿರಂತರ ಮಳೆಗೆ ತುಂಬಿ ಹರಿತಾ ಇದೆ ಕುಮಾರಧಾರ. ಸಹಜವಾಗಿ ಹೆಚ್ಚುವರಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕುಮಾರಧಾರ ಆ ಸ್ನಾನಘಟ್ಟ ಮುಳುಗಡೆ ಆಗುತ್ತೆ. ನೀರಿನ ಪ್ರಮಾಣ ಹೆಚ್ಚಳ ಆದಂತೆ, ಹಾಗಾಗಿ ಭಕ್ತಾದಿಗಳು ಹುಷಾರಾಗಿರಬೇಕು, ಸ್ನಾನಘಟ್ಟಕ್ಕೆ ಇಳಿಬಾರದು ಅಂತ ಅಲ್ಲಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಅದನ್ನು ಮಾನಿಟರ್ ಮಾಡೋದಕ್ಕೂ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಇದು ಕುಮಾರಧಾರ ಸ್ನಾನಘಟ್ಟದ ಪರಿಸ್ಥಿತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸಹಜವಾಗಿ ಕುಕ್ಕೆಗೆ ಹೋದವರೆಲ್ಲ ಈ ಸ್ನಾನಘಟ್ಟದಲ್ಲಿ ಮುಳುಗಿ ಏಳೋದು ಪಾವನ ಆಗುತ್ತೆ ನಮ್ಮ ಜೀವನ ಅನ್ನುವಂಥ ನಂಬಿಕೆ. ಬಟ್ ಈ ಸಂದರ್ಭದಲ್ಲೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಪ್ರತಿ ಬಾರಿ ಕೂಡ ಹೆಚ್ಚುವರಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕುಮಾರಧಾರ ಸ್ನಾನಘಟ್ಟದ ಪರಿಸ್ಥಿತಿ ಇದೇ ರೀತಿ ಇರುತ್ತೆ. ಬಟ್ ಭಕ್ತಾದಿಗಳನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ? ಹೌದು ಶ್ರುತಿ, ಕರಾವಳಿ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಮಳೆ ಸುರಿಯುವಂತಹ ಪರಿಣಾಮವಾಗಿ ಇಲ್ಲಿನ ಅಂದ್ರೆ ಕರಾವಳಿಯ ಜೀವ ನದಿಗಳೇನಿದೆ ಅದು ಉಕ್ಕಿ ಹರಿತಾ ಇರುವಂತದ್ದು. ಅದರಲ್ಲೂ ಪ್ರಮುಖ ನದಿಯಾದಂತಹ ಕುಮಾರಧಾರ ನದಿ ಏನಿದೆ ಅದು ನಿನ್ನೆ ರಾತ್ರಿಯಿಂದಲೂ ಕೂಡ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದರ ಪರಿಣಾಮವಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪದಲ್ಲಿ ಇರುವಂತಹ ದೇವರ ಸ್ನಾನಘಟ್ಟ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಸಾಮಾನ್ಯವಾಗಿ ಭಕ್ತರು ಬಂದಾಗ ಈ ಒಂದು ಕುಮಾರಧಾರ ನದಿ ಏನಿದೆ ಇದರಲ್ಲಿ ಮಿಂದು ನಂತರ ದರ್ಶನ ಮಾಡುವುದು ಸಂಪ್ರದಾಯ ಇರುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಯಾರು ಕೂಡ ಆ ಒಂದು ಸ್ನಾನಘಟ್ಟಕ್ಕೆ ಇಳಿಬಾರ್ದು ಅನ್ನುವಂತ ಸೂಚನೆಯನ್ನು ಕೂಡ ದೇಗುಲದ ಆಡಳಿತ ಮಂಡಳಿ ನೀಡಿರುವಂತದ್ದು. ಅಂದ್ರೆ ಸ್ನಾನಘಟ್ಟ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿ ಅದು ಅಪಾಯ ಮಟ್ಟದಲ್ಲಿ ನೀರು ಇರುವ ಕಾರಣವಾಗಿ ಯಾರು ಕೂಡ ಈ ಒಂದು ಸ್ನಾನಘಟ್ಟದಕ್ಕೆ ಮುಳುಗಡೆ ಹೋಗ್ಬಾರ್ದು, ಏನಂದ್ರೆ ಸ್ನಾನಘಟ್ಟಕ್ಕೆ ತೆರಳಬಾರ್ದು ಅನ್ನೋಂಥ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಯಾರಾದ್ರೂ ಭಕ್ತರು ಇಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅವರನ್ನು ಇಳಿಯಲಿಕ್ಕೆ ಬಿಡದಂತೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ದೇಗುಲದ ಆಡಳಿತ ಮಂಡಳಿ ನೇಮಿಸಿರುವಂತದ್ದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು, ಜೀವ ನದಿಗಳು ತುಂಬಿ ಹರಿತಿರುವಂತದ್ದು, ಜೊತೆಗೆ ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಇವತ್ತು ಜಿಲ್ಲೆಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ನದಿ ತೀರದಲ್ಲಿ ಮತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಏನಾದ್ರೂ ನದಿ ಮಟ್ಟ ಹೆಚ್ಚಾದ್ರೆ ಅಂದ್ರೆ ನದಿಯ ನೀರಿನ ಮಟ್ಟ ಹೆಚ್ಚಾದ್ರೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನೋ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸದ್ಯ ನಾಡದೋಣಿ ಮೀನುಗಾರಿಕೆ ಇರುವಂತದ್ದು. ಅಂದ್ರೆ ಆಳ ಸಮುದ್ರದ ಮೀನುಗಾರಿಕೆ ನಿಷೇಧ ಇದ್ರು ಕೂಡ ನಾಡದೋಣಿ ಮೀನುಗಾರಿಕೆ ಇರುವಂತದ್ದು. ಆದ್ರೆ ನಾಡದೋಣಿ ಮೀನುಗಾರಿಕೆ ಕೂಡ ಏನು ಸದ್ಯಕ್ಕೆ ಸಮುದ್ರಕ್ಕೆ ಇಳಿದಂತೆ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿದಿದೆ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೊಡಗು ಜಿಲ್ಲೆಯ ಹಲವೆಡೆ ಕೂಡ ಧಾರಾಕಾರ ಮಳೆಯಾಗಿದೆ. ಕೊಡಗಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 5 ತಾಲೂಕಿನ ಶಿಕ್ಷಣಾಧಿಕಾರಿಗಳಿಂದ ರಜೆ ಘೋಷಣೆಯಾಗಿದೆ. ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ ಆಗಿರುವ ಹಿನ್ನೆಲೆ ರಜೆ ಘೋಷಣೆಯಾಗಿದೆ. ಶಾಲಾ ಕಾಲೇಜುಗಳಿಗೆ ಅಂದ್ರೆ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂತೆ. 5 ತಾಲೂಕಿನ ಶಿಕ್ಷಣಾಧಿಕಾರಿಗಳಿಂದ ರಜೆ ಘೋಷಣೆಯಾಗಿದೆ. ಸಹಜವಾಗಿ ಈ ಮಡಿಕೇರಿ ಆ ಭಾಗಕ್ಕೆಲ್ಲ ನೀವು ಮಳೆ ಬಂದಾಗ ಹೋದ್ರೆ ಮನೆ ಬಿಟ್ಟು ಆಚೆ ಬರೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ. ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾನೆ ಇರುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂಥ ಪರಿಸ್ಥಿತಿ ನಮಗೆ. ಹಾಗಾಗಿ ಮಳೆ ಬಂದರೆ ಆ ಭಾಗದ ಜನ ಸಹಜವಾಗಿ ಆತಂಕದಲ್ಲಿರ್ತಾರೆ. ಆಗಲೇ ಹೇಳ್ತಾ ಇದ್ವಲ್ಲ, ಈ ಮಣ್ಣಿನಿಂದ ಕಟ್ಟಿರುವಂಥ ಮನೆಗಳು ಅಥವಾ ಕಲ್ಲಿನಿಂದ ಕಟ್ಟಿದ್ರೂ ಕೂಡ ಕೆಲವೊಂದಷ್ಟು ಕಡೆ ಗೋಡೆ ಕುಸಿತ ಆಗೋದು, ಮನೆಗಳ ಕುಸಿತ ಆಗೋದು, ರಸ್ತೆ ಕುಸಿತ ಆಗೋದು, ಮನೆಗಳಿಗೆ ಭಾರಿ ಪ್ರಮಾಣದ ನೀರು ನುಗ್ಗೋದು, ಮನೆ ಬಿಟ್ಟು ಆಚೆ ಬರೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಯಾರಾದರೂ ಈ ಅಪಾಯಂಚಿನ ಮನೆಗಳಲ್ಲಿ ಇದ್ರೆ, ಶಿಥಿಲಾವಸ್ಥೆಯ ಮನೆಗಳಲ್ಲಿದ್ದರೆ ದಯವಿಟ್ಟು ನೀವು ಬೇರೆಡೆಗೆ ಶಿಫ್ಟ್ ಆಗಿ ಅಂತ ಅಧಿಕಾರಿಗಳು ಮನವಿ ಮಾಡ್ತಾನೆ ಇರ್ತಾರೆ. ಕೆಲವರು ಪಾಪ ಎಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಇರ್ತಾರೆ. ಬಟ್ ಇಂಥ ಅನಾಹುತಗಳನ್ನು ಅವ್ರು ಫೇಸ್ ಮಾಡಲೇಬೇಕಾಗುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಅಂದರೆ ಜೀವ ಹಾನಿ ಆಗೋ ಮಟ್ಟಿಗೂ ಕೂಡ ಅನಾಹುತಗಳು ಸಂಭವಿಸಿಬಿಡುತ್ತೆ.